ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲಿದ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ನಿಮ್ಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸರಿ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಆರಾಮಾಗಿ ಸೇಲ್ ಮಾಡ್ಕೊಬೋದು. ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಮಿನಿ ಸರ್ 2010 ಮಾಡಲು. ಹಾಂ, ಓನರ್ ಎಷ್ಟಾಗಿದ್ದಾರೆ ಸರ್? ಐದಾಯ್ತು ಸರ್ ಓನರ್. ಓಕೆ. ಕಿಲೋಮೀಟ್ರ್ ರನ್ನಿಂಗ್ ಇದೆಯಾ? ಮೀಟ್ರ್ ಏನಾದರೂ? ಮೀಟ್ರ್ ಓಡಿದೆ, 1,11,000 ಓಡಿದೆ. ಓಕೆ. ಪೆಟ್ರೋಲ್ ಒಂದೇನಾ, ಏನಾದರೂ ಎಲ್ ಪಿ ಜಿ ಈ ಥರ ಏನೋ ಇದೆಯಾ? ಸರ್ ಪೆಟ್ರೋಲ್ LPG ಎರಡೂ ಇದೆ. ಹಾಂ. ಅದು ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಆಗಿದೆಯಾ? ಎಂಟ್ರಿ ಇದೆ. ಗ್ಯಾಸ್ ಫಿಟ್ ಮಾಡ್ತಾರೆ ಸರ್, ಸಿಲಿಂಡರ್ ಇಲ್ಲ. ಅಂದರೆ ಪೆಟ್ರೋಲಲ್ಲಿ ಓಡಿಸ್ತಿದ್ರಿ ಈಗ? ಪೆಟ್ರೋಲ್ ಓಡಿಸ್ತಾ ಇದ್ದೀವಿ. ಸಿಲಿಂಡರ್ ಹಾಕೊಂಡ್ರೆ ಓಕೆ. ಓಕೆ. ಇಂಜಿನ್ ಯಾವುದು MPF ಕಾರ್ಬೇಟ್ರಾ? MP5 ಸರ್. ಓಕೆ. ಎ ಸೀಟ್ರ್ ಗಾಡಿ ಸರ್ ಇದು? 5 ಸೀಟರ್ ಗಾಡಿ. ಅಂದರೆ ಹಿಂದ್ಗಡೆ ಒಂದೇ ಇದೆಯಾ, ಏನು ಎಕ್ಸ್ಟ್ರಾ ಇಲ್ಲ, ಏನಾದರೂ? ಎರಡಿದೆ. ಹ್ಞೂ. ಬಟ್ ಆರ್ ಸಿ ಕಾರ್ಡ್ 5 ಸೀಟರ್ ಅಲ್ಲಿ. ಓಕೆ. ಅಂದರೆ ನೀವು ಎಕ್ಸ್ಟ್ರಾ ಒಂದು ಸೀಟ್ ಹಾಕ್ಸ್ಕೊಂಡಿದ್ರೆ ಗಾಡಿಗೆ? ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀವಿ. ಓಕೆ. ಟೈರ್ ಎಲ್ಲ ಚೆನ್ನಾಗಿದಾವ? ಟೈರ್ ಫುಲ್ ಹೊಸವು, ಆಗ ನಿಲ್ಸಿರೋ ಅಷ್ಟು ಓಡಿಸೇ ಇಲ್ಲ. 4 ವರ್ಷ. ಹಾಂ. ಇದು FC ಇನ್ಸೂರೆನ್ಸ್ ರನ್ನಿಂಗ್ ಇದಾವ? ಹಾಂ ಫ್ರೆಶ್ ಸರ್, ಎರಡು ಫ್ರೆಶ್ ಇದಾವ? ಎರಡು ಫ್ರೆಶ್. ಓಕೆ. ಗಾಡಿ ಏನಾದ್ರು ರೀಪೇಂಟು ಟಚಪ್ಪು? ಇಲ್ಲ ಏನಿಲ್ಲ, ಒರಿಜಿನಲ್ ಇದೆ ಗಾಡಿ. ಓಕೆ. ಏನಾದ್ರು ಟಿಂಕರ್ ಕೆಲಸ ಯಾವುದಿಲ್ವಾ? ಟಿಂಕರ್ ಕೆಲಸ ಏನಿಲ್ಲ. ಕ್ಯಾರಿಯರ್ ಇದೆ, ಬಂಪರ್ ಇದೆ, ಓಕೆ. ಎಕ್ಸ್ಟ್ರಾ ಬಲ್ಪ್ ಹಾಕ್ಸಿದ್ದೀವಿ. ಎಲ್ಲ ಚೆನ್ನಾಗಿದೆ ಗಾಡಿ. ಓಕೆ. ಈಗ ತೊಗೊಂಡು ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ? ಯೂಸ್ ಮಾಡು. ಫ್ರೆಶ್ ಇನ್ಸೂರೆನ್ಸ್ ಎಫ್ಸಿ ಸರ್, ಇನ್ನು ಈ ತಿಂಗಳಿಂದ ಫ್ರೆಶ್ ಇನ್ನು ಓಡಿಸೇ ಇಲ್ಲ. ಹ್ಞೂ. ಟೈರ್ ಹಾಕಿ ರೆಡಿ ಮಾಡಿ ನಿಲ್ಸಿರೋ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ? ಒರಿಜಿನಲ್. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಸರ್ ಇರಿಸದ ಕಾಲೋನಿ. ಎಲ್ಲಿ? ಇರಿಸದ ಕಾಲೋನಿ, ಕೊರಟಗೆರೆ. ಬೆಂಗಳೂರಾ? ಕೊರಟಗೆರೆ. ಕೊರಟಗೆರೆ. ಹ್ಞೂ. ಓಕೆ. ಕೊರಟಗೆರೆ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್? ಒಂದು 10 ಕಿಲೋಮೀಟರ್ ಸರ್ ಕೊರಟಗೆರೆ. ಓಕೆ. ಅಂದರೆ ಡಿಸ್ಟಿಕ್ ಯಾವ, ತುಮಕೂರು ಬರುತ್ತಾ? ಮಧುಗಿರಿ ಬರುತ್ತೆ. ಮಧುಗಿರಿನಾ? ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? 1,60,000 ಹೇಳ್ತಾರೆ. 1,60,000? ಒಂದು 5,000 ನೆಗೋಷಿಯಬಲ್ ಮಾಡಿ. 2010 ಮಾಡಲ್ ಅಂತಾರೆ, ನೋಡಿ ಕಮ್ಮಿ ಮಾಡಿ. ಸರ್ ಫ್ರೆಶ್ FC ಇನ್ಸೂರೆನ್ಸ್ ಇದೆ ಸರ್, ಅದೆಲ್ಲ ರೆಡಿ ಮಾಡ್ತೀವಿ. ಏನು ₹1 ಖರ್ಚು ಇರ್ತದೆ ಗಾಡಿ. ಹ್ಞೂ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ ಹಾಕಿರಿ. ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು. ಸರಿ ಸರ್, ಓಕೆ.